ಇವತ್ತು ಚಕ್ಲಿ ಮುರುಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ಒಂದು ಜಾರ್ಗೆ 2 ಕಪ್ ಆಗೋಷ್ಟು ಕಡಲೆಪಪ್ಪನ್ನು ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡಿ ಈ ರೀತಿ ಜಲ್ಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ರವೆ ಇರುತ್ತೆ, ಹಂಗಾಗಿ ನಾವು ಜಲ್ಡಿ ಮಾಡಿಕೊಂಡ್ರೆ ಚಕ್ಲಿ ನೀಟಾಗಿ ಬರುತ್ತೆ. ಮತ್ತು ಒಂದು ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಅಡುಗೆ ಸೋಡಾ ಸ್ವಲ್ಪ, ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಾನು ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಕೈಯಲ್ಲಿ ಉಂಡೆ ಮಾಡಿದ್ರೆ ಉಂಡೆ ಬರಬೇಕು ನಮಗೆ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಕಲಸಿಕ್ಕೋಬೇಕು. ನೋಡಿ, ಈ ರೀತಿ ಜಾಸ್ತಿ ತೆಳುವೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಅದಕ್ಕೆ ಕಲಸಿ ಒಂದು 10 ನಿಮಿಷ ನೆನೆಯಾಗಿ ಬಿಡ್ತಾಯಿದ್ದೀನಿ ನಾನಿಲ್ಲಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಈ ಚಕ್ಲಿ ಮುರುಕು ಮಾಡಿಟ್ಕೊಂಡ್ರೆ ಒಂದು 15 ದಿನ ಸ್ಟೋರ್ ಮಾಡಿಟ್ಕೊಂಡ್ರು ಏನಾಗಲ್ಲ, ತುಂಬಾ ಚೆನ್ನಾಗಿರ್ತವೆ. ಮಕ್ಕಳಿಗೂ ಇವಾಗ ರಜೆ ಇರೋದರಿಂದ ತಿನ್ನೋಕ್ಕೆ ಚೆನ್ನಾಗಿರ್ತವೆ. ನೋಡಿ, ಇವಾಗ ಚಕ್ಲಿ ರೋಲ್ ತಗೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು, ಹಿಟ್ಟೆಲ್ಲ ನೆಂದಿದೆ. ಇವಾಗ ನಾನು ಇಲ್ಲಿ ಸ್ವಲ್ಪನೇ ತಗೊಂಡು ಈ ರೀತಿ ಸಿಲಿಂಡರ್ ಶೇಪ್ಗೆ ಮಾಡಿಕೊಂಡು ನೀಟಾಗಿ ಸ್ವಲ್ಪನೇ ಇಕ್ಕಿ ಚಕ್ಲಿನ ಹಾಕ್ಕೋಬೇಕು. ಇವಾಗ ಹಿಟ್ಟನ್ನು ಆರಕ್ಕೆ ಬಿಡಬಾರ್ದು. ನಾವು ತಗೊಂಡಿದ್ದ ತಕ್ಷಣ ಪ್ಲೇಟ್ ಅಥವಾ ಬಟ್ಲನ್ನ ಮುಚ್ಚಿಡಬೇಕು. ನೋಡಿ, ಎಣ್ಣೆ ಕಾದಿದೆ, ಚಕ್ಲಿ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಇದೇ ಅಳತೆಯಲ್ಲಿ ಎಲ್ಲ ಐಟಮ್ಮು ಹಾಕ್ಕೊಂಡು ಮಾಡಿರಿ, ನೀವು ಸಹ ಚೆನ್ನಾಗಿ ಬರ್ತವೆ. ನೀವು ಚಕ್ಲಿ ಮುರುಕು ಬೇಕಾದರೂ ಮಾಡ್ಕೋಬೋದು, ಈ ಚಕ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಚಕ್ಲಿ ಮುರುಕು ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎತ್ಕೊಂಡ್ರೆ ಚಕ್ಲಿ ಮುರುಕು ರೆಡಿ ಆಗುತ್ತೆ ನಮಗೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ರೀತಿ ರೆಸಿಪಿಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ